ಬೆಲೆ ಏರಿಕೆ ವಿರೋಧಿಸಿ ಏಪ್ರಿಲ್ 25ರಂದು ತುಮಕೂರಿನಲ್ಲಿ ಜನಾಕ್ರೋಶ ಯಾತ್ರೆ ನಡೆಯುತ್ತಿದ್ದು, ಪಕ್ಷದ ಕಾರ್ಯಕರ್ತರೊಂದಿಗೆ ಸಾರ್ವಜನಿಕರು ಭಾಗವಹಿಸುವಂತೆ ಬಿಜೆಪಿ ಮುಖಂಡ ಹಾಗೂ ಐಎಎಸ್ ನಿವೃತ್ತ ಅಧಿಕಾರಿ ಅನಿಲ್ ಕುಮಾರ್ ತಿಳಿಸಿದರು. ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ರುದ್ರೇಶ್ ಮಾತನಾಡಿ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯುತ್ತಿರುವ ಜನಾಕ್ರೋಶ ಯಾತ್ರೆ ಏಪ್ರಿಲ್ 25ರಂದು ತುಮಕೂರಿಗೆ ಆಗಮಿಸ್ತಾ ಇದ್ದು, ಜನಾಕ್ರೋಶ ಯಾತ್ರೆಯನ್ನು ಸ್ವಾಗತಿಸಿ ತುಮಕೂರು ನಗರಸಭೆ ವೃತ್ತದಿಂದ ರಾಜ್ಯ ಸರ್ಕಾರದಲ್ಲಿ ತಾಂಡವವಾಡ್ತಾ ಇರುವ ಭ್ರಷ್ಟಾಚಾರ ವಿರೋಧಿಸಿ ಜಿಲ್ಲಾ ಕಚೇರಿಯವರೆಗೂ ಪಾದಯಾತ್ರೆಯನ್ನು ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಗುವುದು ಎಂದ ಅವರು, ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ದಿನಬಳಕೆ ವಸ್ತುಗಳು ಗಗನಕ್ಕೇರಿದೆ, ಜನಸಾಮಾನ್ಯರ ಬದುಕು ಬೇದಿಗೆ ಬಂದು ನಿಂತಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಎಲ್ಲಾ ಲೋಪದೋಷಗಳನ್ನು ಜನರಿಗೆ ಮುಟ್ಟಿಸಲು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಸಮಾವೇಶ ಆಯೋಜಿಸಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಶಿವಕುಮಾರ್ ಸ್ವಾಮಿ, ದಾಡಿ ವೆಂಕಟೇಶ್, ಜಿಲ್ಲಾ ಕಾರ್ಯದರ್ಶಿ ಅರುಣ್ ಕುಮಾರ್, ರಂಗರಾಜು, ಪ್ರವೀಣ್, ಚೇತನ್ ಕುಮಾರ್, ದಯಾನಂದ್, ನಾಗರಾಜ್, ರಂಗರಾಜು, ಸಿದ್ದಗಂಗಪ್ಪ, ಮೋಹನ್ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಸಾಮಾನ್ಯವಾಗಿ ಜವಾಬ್ದಾರಿ ಇರುತ್ತದೆ ಕೇಂದ್ರ ಸರ್ಕಾರ, ಅದು ರಾಜ್ಯ ಸರ್ಕಾರ ಏನಾಗಿದೆ, ಇಷ್ಟೊಂದು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಸೂಕ್ತವಾಗಿರ್ತಕ್ಕಂಥ ಭದ್ರತಾ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು. ಅಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿಫಲ ಆಗಿದೆ ಅಂತಕ್ಕಂಥ ಹೇಳಿದ್ರೆ ತಪ್ಪಾಗಲ್ಲ. ಇದು ಕೇಂದ್ರ ಸರ್ಕಾರದ ವಿಫಲ ಅಲ್ಲ, ರಾಜ್ಯ ಸರ್ಕಾರದ ವಿಫಲ ಆಗಿದೆ. ಪೊಲೀಸ್ ವೇಷದಲ್ಲೇ ಬಂದೂಕು ಇದ್ರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಆಗಿದೆ. ಬಂದೂಕು ಹೆಂಗೆ ಬಂದು ಕ್ರಾಸ್ ಬಾರ್ಡರ್ ಟೆರರಿಸಮ್ ಇದ್ದೇ ಇದೆ. ಆದ್ದರಿಂದ ಆದರೆ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆ ಒಂದು ಜಾಗಗಳಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಸೂಕ್ತವಾಗಿ ಭದ್ರತಾ ವ್ಯವಸ್ಥೆಯನ್ನು ಕಲ್ಪಿಸತಕ್ಕಂಥ ಜವಾಬ್ದಾರಿ ಏನಿರುತ್ತೆ ಅದು ರಾಜ್ಯ ಸರ್ಕಾರದ್ದಾಗಿರುತ್ತೆ. ಆದ್ದರಿಂದ ರಾಜ್ಯ ಸರ್ಕಾರದ ಒಂದು ವೈಫಲ್ಯತೆ ಆಗಿದೆ. ಸಾಮಾನ್ಯವಾಗಿ ಯಾವುದೇ ಈಗ ನಾವು ಕೂಡ ನೋಡಿದ್ದೀವಿ, ಯಾವುದೋ ಒಂದು ಜಾತ್ರೆ ಆದರೆ ಅಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಹಾಕಿ ಅಲ್ಲಿ ಸುವ್ಯವಸ್ಥೆ ಮಾಡಿಕೊಂಡು ಅಲ್ಲಿ ಜನರನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಜವಾಬ್ದಾರಿ ಅದು ಲೋಕಲ್ ಪೊಲೀಸ್ನವ್ರು ಇರ್ತಾರೆ. ಬಾರ್ಡರ್ನಲ್ಲಿ ಅಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಕೂತ್ಕೊಂಡು ನಾವು ಬಾರ್ಡರಲ್ಲಿ ಹೆಂಗೆ ನುಸುಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾಕೆ ತಡೆಗ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಭಾಳ ಒಂದು ರೀತಿಯಲ್ಲಿ ನಾವು ಜನರಲೈಸ್ ಮಾಡ್ದಂಗೆ ಆಗ್ಬಿಟ್ಟು ಅಲ್ಲಿ ಆ ಒಂದು ಟೆರೇನ್ ಏನಿದೆ, ಗುಡ್ಡಗಾಡು ಪ್ರದೇಶ ಇದೆ, ಕಾಡು ಪ್ರದೇಶ ಇದೆ, ಅಲ್ಲಿ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅನ್ನೋದು ಕಂಡುಹಿಡಿಯೋದನ್ನೇ ಭಾಳ ಕಷ್ಟ ಇದೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಅಲ್ಲಿ ಯಾವ ರೀತಿ ಈಗ ಈ ಕಡೆ ವೆಸ್ಟ್ ಬೆಂಗಾಲ್ನಲ್ಲಿ ಬಾಂಗ್ಲಾದೇಶಿಗೆ ಫೆನ್ಸಿಂಗ್ ಮಾಡ್ತಾ ಇದ್ದಾವೆ, ಆ ರೀತಿ ಅಲ್ಲಿ ನಾವು ಫೆನ್ಸಿಂಗ್ ಮಾಡಿದಾಗಲೇ ಮಾತ್ರ ನಾವು ನಮ್ಮ ಗಡಿಯನ್ನು ಸಂಪೂರ್ಣವಾಗಿ ಸೀಲ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಂಡು ಕೇಂದ್ರ ಸರ್ಕಾರ. ಬಟ್ ಈ ಒಂದು ವ್ಯವಸ್ಥೆ ಏನಿದೆ ಅದು ರಾಜ್ಯ ಸರ್ಕಾರದ ಒಂದು ಲೋಪ ಅಂತ ಹೇಳಿ ನಾನು ಭಯೋತ್ಪಾದನೆ ಈಗ ಪಕ್ಕದ ರಾಜ್ಯದ ದೇಶದ ಒಂದು ಹಿನ್ನೆಲೆಯಿಂದ ಈ ರೀತಿಯಾಗಿರ್ತಕ್ಕಂಥ ಭಯೋತ್ಪಾದನೆ ನಡೀತಾ ಇರ್ತಕ್ಕಂಥದ್ದು ನಮ್ಮೆಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಈ ರೀತಿಯಾಗಿ ಟೆರರಿಸಮು ಒಂದು ಬಾರ್ಡರ್ ಮುಖಾಂತರ ಬಂದು ಟೆರರಿಸ್ಟ್ಗಳು ಬಂದು ಅವರು ಒಂದು ಇಲ್ಲಿ ಕಾರ್ಯಾಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಒಂದು ಸೈನಿಕರು ಕೂಡ ಅಲ್ಲಿ ಆ ಒಂದು ಬಾರ್ಡರ್ನ ತಡೆಗಟ್ಟತಕ್ಕಂಥ ಕೌಂಟರ್ ಟೆರರಿಸಮ್ ಏನಿದೆ ಅಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಲೋಪ ಆಗಿದೆ ಅಂತ ನಾವು ಒಪ್ಕೊಳ್ಳೇಬೇಕು. ಯಾಕಂತಂದರೆ ಅವ್ರು ಮುಸ್ಲಿಂ ಬಂದಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಲೋಪನೇ ಅಲ್ವಾ, ಏನೂ ಇಲ್ಲ, ಎಲ್ಲ ಸರಿಯಾಗಿ ಇದೆ, 100% ಸೀಲ್ ಆಗಿದೆ ಅಂತಕ್ಕಂಥದ್ದು ಸಾಧ್ಯ ಇಲ್ಲ. ಲೋಪ ಇದೆ. ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಈಗ ಟೆರರಿಸ್ಟ್ ನುಸುಳಿ ಬಂದಿರತಕ್ಕಂಥದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಒಳಗೆ ಬಂದ ಮೇಲೆ ಇವರು ಇಲ್ಲಿ ಒಳಗಡೆ ವ್ಯವಸ್ಥೆಯನ್ನು ಹಾಕಿಸ್ಬಿಟ್ಟು ಭದ್ರತಾ ವ್ಯವಸ್ಥೆ ಮಾಡಿಲ್ಲ ಅಂತಕ್ಕಂಥದ್ದು ಅದು ರಾಜ್ಯ ಸರ್ಕಾರದ ವೈಫಲ್ಯ. ಮುಸ್ಲಿಮ್ಸ್ನ ತುಷ್ಟೀಕರಣ ಮತ್ತೊಂದು ಭಾಗನ ಮಾಡಿ ಅವ್ರನ್ನ ಇಡೀ ರಾಜ್ಯದಲ್ಲೇ ನಂಬರ್ 1 ಸ್ಥಾನಕ್ಕೆ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಈಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡಿ ನಮ್ಮಲ್ಲಿ ನೂರಾರು ಪಂಗಡಗಳನ್ನ ವಿಂಗಡಿಸಿ ಅವರಲ್ಲಿ ಒಂದೇ ಒಂದು ಪಂಗಡ ಮುಸ್ಲಿಮ್ಸ್ ಅಂತ ಹೇಳಿ ಅವರಲ್ಲಿ ನೂರಾರು ಪಂಗಡಗಳಿದ್ದಾವೆ, ಅದನ್ನೆಲ್ಲೂ ಜಾತಿ ಜನಗಣತಿಯಲ್ಲಿ ನಮೂದಿಸಿಲ್ಲ. ನಮ್ಮಲ್ಲಿರೋ ಅಂತ 108 ಪಂಗಡಗಳನ್ನೆಲ್ಲ ವಿಂಗಡಣೆ ಮಾಡಿ ನಮ್ಮಲ್ಲಿ ಏನು ಒಂದು ಜನಸಂಖ್ಯೆನ ಕಡಿಮೆ ಮಾಡಿ ಅತಿ ಹೆಚ್ಚು ಜನಸಂಖ್ಯೆ ಮುಸ್ಲಿಮ್ಸ್ ಇದೆ ಅನ್ನೋ ಥರ ಏನು ಒಂದು ತೋರ್ಸಕ್ಕೆ ನಡೆಸಿರ ಅಂತ ಈ ರಾಜ್ಯ ಸರ್ಕಾರದ ವಿರುದ್ಧ ಒಂದು ಜನಾಕ್ರೋಶ ಯಾತ್ರೆನ ಯಶಸ್ವಿಯಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರು ಮತ್ತು ನಮ್ಮ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವರು ಹಾಗೂ ನಮ್ಮೆಲ್ಲ ಮುಖಂಡರುಗಳು ಮಾಡ್ತಾ ಇದ್ದಾರೆ.
ಅದಕ್ಕೆ ಶಕ್ತಿ ತುಂಬಕ್ಕೋಸ್ಕರ ಈ ದಿನ ನಮ್ಮ ನಾಯಕರಾದ ಅನಿಲ್ ಸರ್ ಅವರು ಮತ್ತು ನಮ್ಮೆಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಕೊರಟಗೆರೆನಲ್ಲಿ ಪೂರ್ವಭಾವಿ ಸಭೆ ಕರೆದು ಕನಿಷ್ಠ 5,000 ಜನ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದಿಂದ ನಾವು ಆ ಒಂದು ಜನಾಕ್ರೋಶ ಯಾತ್ರೆಗೆ ಪಾಲ್ಗೊಳ್ಳೋಕ್ಕೋಸ್ಕರ ಎಲ್ಲ ನಮ್ಮ ಕಾರ್ಯಕರ್ತರುಗಳಲ್ಲಿ ಈಗ ಆಲ್ರೆಡಿ ಪೂರ್ವಭಾವಿ ಸಭೆ ಮಾಡಿ ನಾವೆಲ್ಲರಿಗೂ ಮನವಿ ಮಾಡಿದ್ದೀವಿ. ಎಲ್ಲರೂ ಪ್ರತಿಯೊಂದು ಬೂತ್ಗಳಿಂದನೂ ಕನಿಷ್ಠ 25ರಿಂದ 30 ಜನ 50 ಜನ ಬರಬೇಕು ಅಂತ ಹೇಳಿ ಅಪೇಕ್ಷೆ ಪಟ್ಟಿದ್ದೀವಿ. ಅದೇ ರೀತಿ ನಿಮ್ಮ ಒಂದು ಮಾಧ್ಯಮದವರ ಮೂಲಕನೂ ನಮ್ಮೆಲ್ಲ ಕಾರ್ಯಕರ್ತರುಗಳಿಗೂ ಮತ್ತು ಜನಸಾಮಾನ್ಯರಿಗೂ ನಾವು ಮನವಿ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಬನ್ನಿ, ಏನು ಈ ಒಂದು ರಾಜ್ಯ ಸರ್ಕಾರದ ವೈಫಲ್ಯನ ನಾವು ಖಂಡಿಸಬೇಕು, ಬೀದಿಗಿಳಿದು ಹೋರಾಟ ಮಾಡಬೇಕು. ಇಲ್ಲ ಅಂತಂದ್ರೆ ಈ ಒಂದು ರಾಜ್ಯ ಸರ್ಕಾರ ಏನು ಈ ತೊಗಲಕ್ಕು ದರ್ಬಾರನ್ನ ಏನ್ ಮಾಡ್ತಾ ಇದ್ದಾರೆ ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾನೆ ಇರ್ತಾರೆ. ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣದಲ್ಲೂ ವೈಫಲ್ಯನ ಮಾಡ್ತಾನೆ ಇದ್ದಾರೆ. ವೈಫಲ್ಯ ಆಗೋಗಿದೆ ರಾಜ್ಯ ಸರ್ಕಾರ. ಆದ್ರೂ ಸಹ ಇವ್ರಿಗೆ ಯಾವುದೇ ತರದಲ್ಲಿ ಸರ್ಕಾರದಲ್ಲಿ CM ಆಗಿ ಸಿದ್ದರಾಮಯ್ಯನವರು ಮುಂದುವರಿಯ ಅಂತ ಯಾವುದೇ ಯೋಗ್ಯತೆಯನ್ನು ಅವ್ರು ಕಳ್ಕೊಂಡಿದ್ದಾರೆ. ಸೊ ಏನೊಂದು ಹಿಂದುಳಿದ ವರ್ಗದ ಒಂದು ಅಧಿಕಾರರಾಗಿ ಅಹಿಂದ ಓಟ್ ಮುಖಾಂತರ ಏನು ಅಧಿಕಾರಕ್ಕೆ ಬಂದ್ರು, ಎಲ್ಲಾರ್ಗು ಅನ್ಯಾಯ ಮಾಡಿ ಏನು ಒಂದು ಅಧಿಕಾರದ ದರ್ಪನ ಮುಂದುವರಿಸಿ ಸೊ ಎಲ್ಲಾ ತರದ ಆಡಳಿತದಲ್ಲಿ ವೈಫಲ್ಯ ಆಗಿದೆ. ಅದಕ್ಕೋಸ್ಕರ ಈ ಜನಾಕ್ರೋಶ ಯಾತ್ರೆನ ನಮ್ಮ BJP ಪಕ್ಷ ಒಂದು ಯಶಸ್ವಿ ವಿರೋಧ ಪಕ್ಷವಾಗಿ ಮುನ್ನಡೆಸೋಕ್ಕೋಸ್ಕರ ಈ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೆಲ್ಲರೂ ಆ ಯಾತ್ರೆಯಲ್ಲಿ ಪಾಲ್ಗೊಳ್ಳೋಕ್ಕೋಸ್ಕರ ಈ ದಿನ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ.